ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಒಂದು ಬಹಳ ಉತ್ತಮವಾದಂಥ ಟಾಪಿಕನ್ನು ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಅದು ಯಾವಂತಂದ್ರೆ ಸಮತೂಕದ ಅಥವಾ ಸಮತೋಲನ ಬೆಳವಣಿಗೆ ಸಿದ್ಧಾಂತ ಅಂತೇಳಿ, ದ ಥಿಯರಿ ಆಫ್ ಬ್ಯಾಲೆನ್ಸ್ಡ್ ಗ್ರೋತ್ ಅಂತೇಳಿ ಕರಿತೇವೆ. ಸಮತೂಕ ಅಥವಾ ಸಮತೋಲನ ಬೆಳವಣಿಗೆಯ ಸಿದ್ಧಾಂತ ಇದು ಎಕ್ಸಾಮಿನ ದೃಷ್ಟಿಯಿಂದ ಬಹಳ ಉಪಯುಕ್ತವಾದಂಥ ಟಾಪಿಕ್ ಆಗಿರ್ತದೆ. ಈ ಒಂದು ಟಾಪಿಕನ್ನು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಸಪೋರ್ಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಬನ್ನಿ ತರಗತಿಯನ್ನು ಪ್ರಾರಂಭವನ್ನು ಮಾಡೋಣ. ಹಿಂದುಳಿದ ದೇಶಗಳ ಪ್ರಗತಿಗೆ, ಉದಾಹರಣೆಗೆ ನಮ್ಮಂಥ ದೇಶಗಳೇನದಾವಲ್ಲ, ಬಾಂಗ್ಲಾದೇಶ ಆಗ್ಬೋದು, ಶ್ರೀಲಂಕಾ ಆಗ್ಬೋದು, ಇತರೆ ಹಿಂದುಳಿದಂಥ ದೇಶಗಳಾಗ್ಬೋದು. ಅಂಥ ದೇಶಗಳ ಏನದಾವಲ್ಲ ಅವುಗಳ ಪ್ರಗತಿಗೆ ಸಮತೋಲನ ಬೆಳವಣಿಗೆ ತಂತ್ರವನ್ನು ಪ್ರತಿಪಾದಿಸಿದವರಲ್ಲಿ ಪ್ರಮುಖರು ಯಾರಂತಂದ್ರೆ ರೋಸೆನ್ ಸ್ಟೈನ್ ರೋಡಾನ್ ಅಂತೇಳಿ, ರಾಗ್ನರ್ ನರ್ಕ್ಸ್ ಅಂತೇಳಿ ಮತ್ತು ಅರ್ಥರ್ ಲೂಯಿಸ್. ಏನು ಸಮತೋಲನ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದೆವು ಅಂತಂದ್ರೆ ಒಂದು ರೋಡಾನು, ರಾಗ್ನರ್ ನರ್ಕ್ಸು ಮತ್ತು ಅರ್ಥರ್ ಲೂಯಿಸು. ಇವರು ಸಮತೋಲನ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸಮತೋಲನ ಅಂದ್ರೇನು? ಎಲ್ಲ ಒಂದು ಏನು ಆರ್ಥಿಕತೆಯೊಳಗೆ ಏನು ವಲಯಗಳು ಬರ್ತಾವಲ್ಲ, ಏನು ಕ್ಷೇತ್ರ ಬರ್ತಾವಲ್ಲ, ಎಲ್ಲ ಕ್ಷೇತ್ರವನ್ನು ಸಮತೋಲನವಾಗಿ ಅಭಿವೃದ್ಧಿಗೊಳಿಸುವಂಥ ಒಂದು ವಿಧಾನಕ್ಕೆ ನಾವು ಸಮತೋಲನ ಬೆಳವಣಿಗೆ ಸಿದ್ಧಾಂತ ಅಂತ ಕರಿತೀವಿ. ಎಲ್ಲ ವಲಯವನ್ನು ಏಕಕಾಲಿಕವಾಗಿ ಅಭಿವೃದ್ಧಿಗೊಳಿಸಿದಾಗ ಮಾತ್ರ ಏನಾಗ್ತದೆ, ದೇಶದ ಆರ್ಥಿಕ ಬೆಳವಣಿಗೆ ಉತ್ತಮಗೊಳ್ಳುತ್ತದೆ ಎಂಬುದು ಈ ಅರ್ಥಶಾಸ್ತ್ರಜ್ಞರ ಪ್ರಮುಖವಾದಂಥ ಪರಿಕಲ್ಪನೆ ಆಗಿದೆ. ಇಲ್ಲಿ ನೋಡ್ರಿ, ಸಮತೋಲನ ಬೆಳವಣಿಗೆ ಎಂದರೆ ಏಕಕಾಲಿಕ ಅಂದರೆ ಒಂದೇ ಕಾಲಿಕ ಮತ್ತು ಏಕರೂಪದ ಬೆಳವಣಿಗೆ ಎಂದರ್ಥ. ಅಂದ್ರೆ ಮಾರುಕಟ್ಟೆಗಳನ್ನು ವಿಸ್ತರಿಸಲು ಮತ್ತು ಹೂಡಿಕೆಗಳನ್ನು ಉತ್ತೇಜಿಸಲು ಅನೇಕ ಕೈಗಾರಿಕೆಗಳಲ್ಲಿ ಏಕಕಾಲದಲ್ಲಿ ಹೂಡಿಕೆ ನಡೆಯಬೇಕೆಂದು ಸಮತೋಲನ ಬೆಳವಣಿಗೆ ತಂತ್ರವು ಹೇಳುತ್ತದೆ. ನೋಡಿ, ಈ ಮಾರುಕಟ್ಟೆಯನ್ನು ವಿಸ್ತಾರ ಮಾಡಬೇಕಂತಂದ್ರೆ, ಹೂಡಿಕೆಗಳನ್ನು ಉತ್ತೇಜನ ಮಾಡ್ಕೋಬೇಕಂತಂದ್ರೆ ಏನು ಕೈಗಾರಿಕೆ ಇರ್ತಾವಲ್ಲ ಆ ಕೈಗಾರಿಕೆಯಲ್ಲಿ ಏಕಕಾಲದಲ್ಲಿ ಹೂಡಿಕೆ ಮಾಡಿದರೆ ದೇಶದಲ್ಲಿ ಸಮತೋಲನ ಬೆಳವಣಿಗೆ ಸಾಧ್ಯ ಆಗುತ್ತದೆ ಎಂಬುದು ಈ ಸಿದ್ಧಾಂತ ನಮಗೆ ಸಾರಾಂಶವನ್ನು ತಿಳಿಸಿ ಕೊಡ್ತದೆ. ಅಷ್ಟೇ ಅಲ್ಲದೆ ಈ ಸಮತೋಲನ ಬೆಳವಣಿಗೆ ಸಿದ್ಧಾಂತವು ಎಲ್ಲ ಕ್ಷೇತ್ರಗಳಲ್ಲಿ ಸಂವಾದಯುತ ಹೂಡಿಕೆಯನ್ನು ಪ್ರತಿಪಾದಿಸುತ್ತದೆ. ಎಲ್ಲ ಕ್ಷೇತ್ರ, ಯಾವುದೇ ಕ್ಷೇತ್ರವನ್ನು ಬಿಟ್ಟಿಲ್ಲ. ಏನು ಆರ್ಥಿಕತೆ ಒಳಗೆ ಏನು ಕ್ಷೇತ್ರಗಳು ಬರ್ತಾವಲ್ಲ, ವಲಯಗಳು ಏನು ಬರ್ತಾವಲ್ಲ, ಎಲ್ಲ ವಲಯಗಳಲ್ಲಿ ನಾವು ಸೌಹಾರ್ದಯುತವಾಗಿ ಹೂಡಿಕೆಯನ್ನು ಮಾಡುವುದರ ಮೂಲಕ ಬೆಳವಣಿಗೆಯನ್ನು ಸಮತೋಲನವಾಗಿ ಸಾಧಿಸಬಹುದು ಎಂಬ ಸಾರಾಂಶವನ್ನು ಈ ಸಿದ್ಧಾಂತವು ನಮಗೆ ತಿಳಿಸಿಕೊಡುತ್ತದೆ. ಇನ್ನು ಈ ಸಿದ್ಧಾಂತದ ಸ್ವಲ್ಪ ವ್ಯಾಖ್ಯವನ್ನು ಗಮನಿಸೋಣ. ಅರ್ಥ ಮತ್ತು ವ್ಯಾಖ್ಯೆಗಳು. ಸಮತೋಲನ ಬೆಳವಣಿಗೆ ತಂತ್ರವು ಆರ್ಥಿಕತೆಯ ಸಮಸ್ತ ಕ್ಷೇತ್ರಗಳ, ಉದಾಹರಣೆಗೆ ಇಂಡಿಯಾದೊಳಗೆ ಒಂದು ಪ್ರಾಥಮಿಕ ವಲಯ ಐತಿ, ಇನ್ನೊಂದು ದ್ವಿತೀಯ ಐತಿ, ಇನ್ನೊಂದು ತೃತೀಯ ಅಥವಾ ಸೇವಾ ಕ್ಷೇತ್ರ ಐತಿ. ಇವೇನು ಕ್ಷೇತ್ರ ಬರ್ತಾವಲ್ಲ ಎಲ್ಲ ಕ್ಷೇತ್ರಗಳ ಏಕಕಾಲಿಕ ಮತ್ತು ಏಕಗತಿಯ ಬೆಳವಣಿಗೆ ಒಂದು ಪ್ರಕ್ರಿಯೆಗೆ ಪರ್ಯಾಯವಾದಂಥ ಪದ ಯಾವಂತಂದ್ರೆ ಈ ಸಮತೋಲನ ಬೆಳವಣಿಗೆ ಆಗಿದೆ. ಒಟ್ಟಾರೆಯಾಗಿ ಎಲ್ಲ ಕ್ಷೇತ್ರವನ್ನು ಏಕಕಾಲಿಕವಾಗಿ ಅಭಿವೃದ್ಧಿಗೊಳಿಸುವಂಥ ಒಂದು ವಿಷಯಕ್ಕೆ ನಾವು ಸಮತೋಲನ ಬೆಳವಣಿಗೆ ಅಂತೇಳಿ ಕರಿತೇವೆ. ಸ್ಯಾಮುಲ್ಸನ್ ಮತ್ತು ಸೋಲರ್ ಅವರ ಪ್ರಕಾರ ಸಮತೋಲನ ಬೆಳವಣಿಗೆಯನ್ನು ಎಲ್ಲ ವಿಧದ ಬಂಡವಾಳದ ಬೆಳವಣಿಗೆಯನ್ನು ಧ್ವನಿಸುತ್ತದೆ ಅಥವಾ ಧ್ವನಿಯನ್ನು ಕೊಡ್ತದೆ ಎಂಬುದು ವ್ಯಾಖ್ಯವಾಗಿದೆ. ಇನ್ನು ವಿಶ್ವಸಂಸ್ಥೆ ಪ್ರಕಾರ ಸಮತೋಲನ ಬೆಳವಣಿಗೆಯು ಪೂರ್ಣೋದ್ಯೋಗ, ಉನ್ನತ ಮಟ್ಟದ ಹೂಡಿಕೆ, ಉತ್ಪಾದಕ ಸಾಮರ್ಥ್ಯದ ಸಮಗ್ರ ಬೆಳವಣಿಗೆ ಮತ್ತು ಸಮತೋಲನವನ್ನು ಸೂಚಿಸುತ್ತದೆ. ಇದು ವಿಶೇಷವಾಗಿ
ಹಿಂದುಳಿದ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಯತ್ನಿಸಬೇಕು ಎಂಬ ವ್ಯಾಖ್ಯವನ್ನು ಯಾವುದು ಕೊಡ್ತಾ ಇದೆ? ವಿಶ್ವಸಂಸ್ಥೆ ಕೊಡ್ತಾ ಇದೆ. ಇದು ಅದಕ್ಕೆ ಸಂಬಂಧಪಟ್ಟಂಥ ಅರ್ಥ ಮತ್ತು ವ್ಯಾಖ್ಯೆಗಳು ಆಗಿವೆ. ಈಗ ಈ ಸಮತೋಲನ ಬೆಳವಣಿಗೆ ಸಿದ್ಧಾಂತವನ್ನು ನಾವು ಅರ್ಥವನ್ನು ಮಾಡ್ಕೋಬೇಕಂತಂದ್ರೆ ಇಲ್ಲಿ ನಾವು ಏನು ಮಾಡ್ಬೋದು? 6 ರೀತಿಗಳಲ್ಲಿ ಇದನ್ನು ಅರ್ಥೈಸುವಂಥ ಕೆಲಸವನ್ನು ಮಾಡ್ತೀವಿ. ಓಕೆನಾ? ಸಮತೋಲನ ಬೆಳವಣಿಗೆ ಸಿದ್ಧಾಂತವನ್ನು ಈ 6 ಅಂಶದ ಮೂಲಕ ನಾವು ಏನು ಮಾಡ್ಬೋದು? ಅರ್ಥವನ್ನು ಕೊಡಬಹುದು. ಒಂದನೆಯ ಒಂದು ವಿಷಯ ಕೃಷಿ, ಕೈಗಾರಿಕೆ, ವ್ಯಾಪಾರ ಮತ್ತು ಸೇವಾ ಕ್ಷೇತ್ರಗಳ ಏಕಕಾಲಿಕ ಅಭಿವೃದ್ಧಿ. ಗಮನಿಸಬೇಕಾ? ಇಲ್ಲಿ ನಾವು ಈಗ ಅಧ್ಯಯನ ಮಾಡ್ತಿರೋದು ಸಮತೋಲನ ಬೆಳವಣಿಗೆ ಸಿದ್ಧಾಂತ. ಆರ್ಥಿಕತೆ ಒಳಗೆ ಏನು ವಲಯಗಳು ಬರ್ತಾವಲ್ಲ, ಏನು ಕ್ಷೇತ್ರ ಬರ್ತಾವಲ್ಲ, ಇಲ್ಲಿ ಉದಾಹರಣೆ ಕೊಟ್ಟೇವೆ ನಾವು. ಒಂದು ಅಗ್ರಿಕಲ್ಚರು, ಇಂಡಸ್ಟ್ರಿಯಲು, ಬಿಸ್ನೆಸ್ಸು ಮತ್ತು ಸರ್ವಿಸ್. ಇವೇನು ಕ್ಷೇತ್ರ ಬರ್ತಾವಲ್ಲ ಆ ಎಲ್ಲ ಕ್ಷೇತ್ರದಲ್ಲಿ ಏಕಕಾಲಿಕ ಅಭಿವೃದ್ಧಿಯನ್ನು ಗೊಳಿಸುವುದು ಈ ಸಮತೋಲನ ಬೆಳವಣಿಗೆ ಸಿದ್ಧಾಂತದ ಸಾರಾಂಶ ಆಗಿದೆ. ಇದು ಒಂದಾಯಿತು. ಎರಡನೇದು ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರಿಯಲ್ ಎರಡರ ನಡುವೆ ಸಮತೋಲನವನ್ನು ಸಾಧಿಸಬೇಕು. ಯಾಕಂತಂದ್ರೆ ಈ ಕ್ಷೇತ್ರವನ್ನು ಹೊರತುಪಡಿಸಿ ಈ ಕ್ಷೇತ್ರ ಕಾರ್ಯವನ್ನು ನಿರ್ವಹಿಸಲು ಸಾಧ್ಯ ಆಗುವುದಿಲ್ಲ ಮತ್ತು ಈ ಕ್ಷೇತ್ರವನ್ನು ಹೊರತುಪಡಿಸಿ ಈ ಕ್ಷೇತ್ರವು ಕಾರ್ಯವನ್ನು ನಿರ್ವಹಿಸಲು ಸಾಧ್ಯ ಆಗುವುದಿಲ್ಲ. ಈ ಕ್ಷೇತ್ರ ಇದಕ್ಕೆ ಕಚ್ಚಾ ವಸ್ತುವನ್ನು ಕೊಡುವಂಥ ಕೆಲಸವನ್ನು ಮಾಡ್ತದೆ, ಈ ಕ್ಷೇತ್ರ ಇದಕ್ಕೆ ಸಿದ್ಧ ವಸ್ತುವನ್ನು ಕೊಡುವಂಥ ಕೆಲಸವನ್ನು ಮಾಡ್ತದೆ. ಹೀಗಾಗಿ ಕೃಷಿಯಿಂದ ಕೈಗಾರಿಕೆಯು ಅಭಿವೃದ್ಧಿಯಾಗುತ್ತದೆ, ಕೈಗಾರಿಕೆಯಿಂದ ಕೃಷಿ ಕ್ಷೇತ್ರ ಅಭಿವೃದ್ಧಿಯನ್ನು ಗೊಳ್ಳುತ್ತದೆ. ಹೀಗಾಗಿ ನಾವು ಏನು ಮಾಡಬೇಕಂತಂದ್ರೆ ಅವೆರಡರ ನಡುವೆ ನಾವು ಏನು ಮಾಡಬೇಕು? ಸಮತೋಲನವನ್ನು ಸಾಧಿಸಬೇಕು ಎಂಬುದು ಎರಡನೆಯ ಸಾರಾಂಶ ಆಗಿದೆ. ಥರ್ಡ್ ಒನ್, ವಿವಿಧ ಅನುಭೋಗಿ ಸರಕು ಉದ್ಯಮಿಗಳ ನಡುವೆ ಸಮತೋಲನವನ್ನು ಸಾಧಿಸಬೇಕು. ಇದು ಕೂಡ ಪ್ರಮುಖವಾದಂಥ ಅರ್ಥವನ್ನು ಕೊಡ್ತದೆ. ಏನು? ನಾವೇನು ವಸ್ತುವನ್ನು ಅನುಭೋಗವನ್ನು ಮಾಡ್ತೀವಲ್ಲ ಆ ಅನುಭೋಗಿಸುವಂಥ ವಸ್ತುಗಳು ಯಾವುದಾವಲ್ಲ ಅವುಗಳ ನಡುವೆ ಮತ್ತು ಉದ್ಯಮಗಳ ನಡುವೆ ಸಮತೋಲನವನ್ನು ಸಾಧಿಸಬೇಕು. ಅಂದರೆ ನಮ್ಗೆ ಎಷ್ಟು ಪ್ರಮಾಣದ ವಸ್ತುಗಳು ಬೇಕಲ್ಲ ಅಷ್ಟು ಪ್ರಮಾಣದ ವಸ್ತುವನ್ನು ಉತ್ಪಾದಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. 4, ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕು ಉದ್ಯಮಿಗಳ ನಡುವೆ ಸಮತೋಲನವನ್ನು ಸಾಧಿಸಬೇಕು. ಇವನು ಹೆಚ್ಚಿಗೆ ಮಾಡುವಂತಿಲ್ಲ, ಇವನು ಹೆಚ್ಚಾಗಿ ಉತ್ಪಾದನೆ ಮಾಡುವಂತಿಲ್ಲ. ಎರಡು ವಸ್ತುಗಳ ನಡುವೆ ನಾವು ಏನು ಮಾಡಬೇಕು? ಸಮತೋಲನವನ್ನು ಸಾಧಿಸುವುದರ ಮೂಲಕ ಆರ್ಥಿಕತೆಯಲ್ಲಿ ಸಮತೋಲನ ಬೆಳವಣಿಗೆಯನ್ನು ಸಾಧಿಸಬಹುದು. 5th ಒನ್, ದೇಶೀಯ ಕ್ಷೇತ್ರ ಅಥವಾ ರಂಗ ಮತ್ತು ವಿದೇಶಿ ರಂಗಗಳ ನಡುವಿನ ಸಮತೋಲನ. ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಏನು ಬರುತ್ತಲ್ಲ, ಅಂತಾರಾಷ್ಟ್ರೀಯ ವ್ಯಾಪಾರ ಏನು ನಾವು ಕಾಣ್ತೇವಲ್ಲ, ದೇಶಗಳ ಮಧ್ಯೆ ನಾವು ಏನು ವ್ಯಾಪಾರ ಮತ್ತು ವಹಿವಾಟವನ್ನು ಮಾಡ್ತೇವಲ್ಲ ಆ ತೆರನಾಗಿ ಮಾಡುವಾಗ ನಾವು ನಮ್ಮ ದೇಶದ ಆರ್ಥಿಕತೆ ಮತ್ತು ವಿದೇಶ ದೇಶದ ಆರ್ಥಿಕತೆ ಏನು ಅಂತಾರಾಷ್ಟ್ರೀಯ ವ್ಯಾಪಾರ ಇರುತ್ತಲ್ಲ ಅದರ ನಡುವೆ ಸಮತೋಲನವನ್ನು ಸಾಧಿಸುವಂಥ ಕೆಲಸವನ್ನು ಮಾಡಬೇಕು. ಈ ತೆರನಾಗಿ ಕೂಡ ನಾವು ಏನು ಮಾಡ್ಬೋದು? ಸಮತೋಲನ ಬೆಳವಣಿಗೆಯನ್ನು ಸಾಧಿಸಬಹುದು. 6th ಒನ್, ಸಮತೋಲನ ಪ್ರಾದೇಶಿಕ ಅಭಿವೃದ್ಧಿಯನ್ನು ಗೊಳಿಸುವುದು. ಏನು ಪ್ರಾದೇಶಿಕ ಮಟ್ಟಗಳು ಬರ್ತಾವಲ್ಲ, ಯಾವ ಹಿಂದುಳಿದಂಥ ಪ್ರದೇಶಗಳಿರ್ತಾವಲ್ಲ ಆ ಪ್ರದೇಶಗಳನ್ನು ಆಯ್ದುಕೊಂಡು ಅವುಗಳನ್ನು ಅಭಿವೃದ್ಧಿಗೊಳಿಸುವುದರ ಮೂಲಕ ನಾವು ಸಮತೋಲನ ಬೆಳವಣಿಗೆಯನ್ನು ಸಾಧಿಸಲು ನಮಗೆ ಸಹಾಯ ಆಗ್ತದೆ. ಓಕೆನಾ? ಇಷ್ಟು 6 ಅಂಶಗಳನ್ನ ನಾವೇನು ಮಾಡ್ಬೋದು? 6 ರೀತಿಯಲ್ಲಿ ಈ ಸಮತೋಲನ ಬೆಳವಣಿಗೆ ಸಿದ್ಧಾಂತವನ್ನು ಅರ್ಥೈಸುವಂಥ ಕೆಲಸವನ್ನು ಮಾಡ್ತೇವೆ. ಈ ಸಮತೋಲನ ಬೆಳವಣಿಗೆ ಸಿದ್ಧಾಂತವನ್ನು ನಾವು ಸಾಧಿಸಬೇಕಾದರೆ ಬೇಡಿಕೆ ಮತ್ತು ಪೂರೈಕೆ ನಡುವೆ ನಾವು ಏನು ಮಾಡಬೇಕು? ಸಮತೋಲನವನ್ನು ಸಾಧನೆಯನ್ನು ಮಾಡ್ಕೋಬೇಕು. ಅಲ್ಲಿ ಡಿಮಾಂಡ್ ಮತ್ತು ಸಪ್ಲೈಯನ್ನು ನಾವು ಸಮತೋಲನ ಅಥವಾ ಈಕ್ವಿಲಿಬ್ರಿಯಂ ಮಾಡುವುದರ ಮೂಲಕ ನಾವು ಸಮತೋಲನ ಬೆಳವಣಿಗೆ ಸಿದ್ಧಾಂತವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಇದು ಡಿ ರೇಖೆ ಆದರೆ ಇದು ಸಪ್ಲೈ ರೇಖೆ ಆಗ್ತದೆ. ಇಲ್ಲಿ ನಡುಮಧ್ಯೆ ಏನು ಬಿಂದು ಇದೆಯಲ್ಲ ಇದಕ್ಕೆ ನಾವು ಸಮತೋಲನ ಬಿಂದು ಅಂತ ಕರಿತೀವಿ. ಅಂದರೆ ಅಲ್ಲಿ ಡಿಮಾಂಡು ಮತ್ತು ಸಪ್ಲೈ ಏನಾಗ್ತಾವೆ? ಒಂದೇ ರೇಖೆಯಲ್ಲಿ ಸಂಧಿಸುವಂಥ ಕೆಲಸವನ್ನು ಮಾಡ್ತಾವೆ. ಅವು ಎರಡರ ನಡುವೆ ನಾವು ಸಮತೋಲನವನ್ನು ಸಾಧಿಸುವುದರ ಮೂಲಕ ಆರ್ಥಿಕತೆ ಒಳಗೆ ನಾವೇನು ಸಾಧಿಸಬಹುದು? ಸಮತೋಲನ ಬೆಳವಣಿಗೆ ಸಾಧಿಸಬಹುದು ಎಂಬ ಒಂದು ಸಾರಾಂಶವನ್ನು ನಾವಿಲ್ಲಿ ಕೊಡ್ತೇವೆ. ಅದು ಹೇಗೆ ಎಂಬ ಮಾಹಿತಿ ಇಲ್ಲಿದೆ. ಓಕೆನಾ?
ಈ ಮಾಹಿತಿಯನ್ನು ನೀವು ಓದ್ಕೊಳ್ಳುವ ಮೂಲಕ ಈ ಬೇಡಿಕೆ ಮತ್ತು ಪೂರೈಕೆ ನಡುವೆ ಹೇಗೆ ಸಮತೋಲನವನ್ನು ಸಾಧಿಸಬಹುದು ಎಂಬುದನ್ನು ಅಧ್ಯಯನವನ್ನು ಮಾಡಿ. ಇನ್ನು ಈ ಸಿದ್ಧಾಂತದ ಪ್ರತಿಪಾದಕರು ಯಾರಾದಾರಲ್ಲ, ಒಂದು ರೋಸೆನ್ ಸ್ಟೈನ್ ರೋಡಾನ್ರವರು ಏನದಾಗಲ್ಲ, ಇವರು ತಮ್ಮದೇ ಆದಂಥ ಒಂದು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಅದು ಏನೆಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ರೋಡಾನ್ ಅವರ ಪ್ರಕಾರ ಸಮತೋಲನ ಬೆಳವಣಿಗೆ ತಂತ್ರವು ಯೋಜಿತ, ನೋಡಿ ಸುಮ್ಮನೆ ಅಲ್ಲ, ಅಯೋಜಿತ ಅಲ್ಲ, ಇದು ಯೋಜಿತ ಅಂದರೆ ಯೋಜನೆ ಮಾಡಿಕೊಂಡಿರುವಂಥ ಒಂದು ಪ್ಲ್ಯಾನ್, ಯೋಜಿತ ಕೈಗಾರೀಕರಣವನ್ನು ಸೂಚಿಸುತ್ತದೆ. ನೋಡಿ, ನಾವು ಯೋಜಿತವಾಗಿ ಹಮ್ಮಿಕೊಂಡಿರುವಂಥ ಕೈಗಾರೀಕರಣವನ್ನು ಸೂಚಿಸುವಂಥ ಕೆಲಸವನ್ನು ಯಾವುದು ಮಾಡ್ತದೆ, ಈ ಸಮತೋಲನ ಬೆಳವಣಿಗೆ ಮಾಡುತ್ತದೆ ಎಂಬುದು ರೋಡಾನ್ರವರ ಒಂದು ಪ್ರತಿಪಾದನೆ ಆಗಿದೆ. ಅದು ಹೇಗೆ ಅಂತಂದ್ರೆ, ಲಘು ಸರಕುಗಳ ಅಂದ್ರೆ ಬಂಡವಾಳ ಸರಕು ಅಂತ ಕರಿತೀವಲ್ಲ, ಬಂಡವಾಳ ಸರಕುಗಳ ಮತ್ತು ಅನುಭೋಗಿ ಸರಕುಗಳ ಉದ್ಯಮಿಗಳ ನಡುವೆ ಸಮತೋಲನ ಸಾಧಿಸಬೇಕು ಎಂಬುದು ರೋಡಾನ್ರವರು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಏನು, ಬಂಡವಾಳ ಸರಕು ಮತ್ತು ಅನುಭೋಗಿ ಸರಕುಗಳ ಉದ್ಯಮಿಗಳ ನಡುವೆ ಸಮತೋಲನವನ್ನು ಸಾಧಿಸಬೇಕು. ಇಲ್ಲಿ ಕೇವಲ ಒಂದೇ ಕಾರ್ಖಾನೆ ಅಸ್ತಿತ್ವಕ್ಕೆ ಬಂದರೆ ಅದೆಷ್ಟೇ ದಕ್ಷವಾದ ಉತ್ಪಾದನಾ ವಿಧಾನಗಳನ್ನು ಅನುಸರಿಸಿದರೂ ಕೂಡ ಮಾರುಕಟ್ಟೆಯ ಮಿತಿಯಿಂದಾಗಿ ಯಶಸ್ವಿ ಆಗುವುದಿಲ್ಲ. ಭಾಳ ಅದ್ಭುತವಾಗಿ ಹೇಳ್ತಾರೆ. ಏನು, ನಾವು ಕೇವಲ ಒಂದೇ ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದರೆ ಸಮತೋಲನ ಬೆಳವಣಿಗೆ ಎಷ್ಟೇ ದಕ್ಷವಾಗಿ ವಸ್ತುಗಳ ಉತ್ಪಾದನೆ ಮಾಡಿದರೂ ಕೂಡ ಅಥವಾ ಉತ್ಪಾದನಾ ವಿಧಾನವನ್ನು ಬಳಕೆ ಮಾಡಿಕೊಂಡು ಕೂಡ ನೀನು ಈ ಮಾರುಕಟ್ಟೆಯ ಮಿತಿಯಿಂದಾಗಿ ನೀನು ಯಶಸ್ವಿಯಾಗಲು ಸಾಧ್ಯ ಆಗುವುದಿಲ್ಲ. ಹೀಗಾಗಿ ನಾವು ಸಮತೋಲನ ಬೆಳವಣಿಗೆ ಮಾಡಬೇಕಂತಂದ್ರೆ ಏಕಕಾಲಿಕವಾಗಿ ಎಲ್ಲ ಒಂದು ಕ್ಷೇತ್ರದೊಳಗೆ ಬಂಡವಾಳವನ್ನು ಹೂಡಿಕೆ ಮಾಡ್ಕೋಬೇಕು, ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡ್ಕೋಬೇಕು. ಅಂದಾಗ ಮಾತ್ರ ಸಮತೋಲನ ಬೆಳವಣಿಗೆ ಸಾಧ್ಯವಾಗುತ್ತದೆ ಎಂಬುದು ರೋಡಾನ್ರವರ ಒಂದು ಅಭಿಮತ ಆಗಿದೆ. ಇನ್ನು ರಾಗ್ನರ್ ನಕ್ಸ್ರವರ ಪ್ರಕಾರ ಅವರು ಏನು ಹೇಳ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ರಾಗ್ನರ್ ನಕ್ಸ್ರವರ ಪ್ರತಿಪಾದನೆ ಸ್ವಲ್ಪ ಮಿಸ್ಟೇಕ್ ಆಗಿದೆ. ರಾಗ್ನರ್ ನಕ್ಸ್ರವರ ಪ್ರಕಾರ ಮಾರುಕಟ್ಟೆಗಳ ಮಿತ ಪ್ರಮಾಣವು ಆರ್ಥಿಕ ಅಭಿವೃದ್ಧಿಗೆ ನಿವಾರಿಸಲು ಉತ್ಪಾದಕತೆಯಲ್ಲಿ ಸರ್ವತೋಮುಖ ಪ್ರಗತಿಗೆ ಸಾಧಿಸಬೇಕಾಗುತ್ತದೆ. ನೋಡಿ, ಈ ಮಾರುಕಟ್ಟೆ ಏನು ಮಿತ ಇದೆಯಲ್ಲ ಅದನ್ನು ನಾವು ಏನು ಮಾಡ್ಬೇಕಂತ ನಾವು ಮೊದಲಿಗೆ ವಿಸ್ತರಿಸುವಂಥ ಕೆಲಸವನ್ನು ಮಾಡ್ಕೋಬೇಕಂತ. ಅವುಗಳನ್ನು ವಿಸ್ತರಿಸುವುದರ ಮೂಲಕ ಈ ಆರ್ಥಿಕ ಅಭಿವೃದ್ಧಿಗೆ ಏನು ಸಮಸ್ಯೆಗಳದಾವಲ್ಲ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಸರ್ವತೋಮುಖ ಪ್ರಗತಿಯನ್ನು ಸಾಧಿಸಬೇಕಾಗುತ್ತದೆ ಎಂಬುದು ನಕ್ಸ್ರವರ ಒಂದು ಪ್ರತಿಪಾದನೆ ಆಗಿದೆ. ಅದಕ್ಕಾಗಿ ಅವ್ರು ಏನಂತಾರೆ ಅಂತಂದ್ರೆ, ಬೃಹತ್ ಪ್ರಮಾಣದ ಅಥವಾ ದೊಡ್ಡ ಪ್ರಮಾಣದ ಬಂಡವಾಳ ಹೂಡಿಕೆಯಿಂದ ಹಿಂದುಳಿದ ರಾಷ್ಟ್ರಗಳ ಮಾರುಕಟ್ಟೆಯ ಗಾತ್ರ ವಿಸ್ತಾರವಾಗುತ್ತದೆ. ಹಿಂದುಳಿದ ದೇಶಗಳು ಏನು ಬರ್ತಾವಲ್ಲ ಅಂತಹ ಒಂದು ದೇಶಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡುವುದರ ಮೂಲಕ ಆ ದೇಶಗಳ ಮಾರುಕಟ್ಟೆಯ ಗಾತ್ರವನ್ನು ವಿಸ್ತರಿಸಲು ಅನುಕೂಲ ಆಗ್ತದೆ ಎಂಬುದನ್ನು ರಾಗ್ನರ್ ನಕ್ಸ್ರವರು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಇನ್ನೂ ನಿಜ ಮುಂದಿಗೆ ಅವರು ಇನ್ನೂ ಪೂರೈಕೆಯಲ್ಲಿ ತನ್ನ ಒಂದು ಬೇಡಿಕೆಯನ್ನು ನಾವು ಸಪ್ಲೈ ಮಾಡ್ತೇವಲ್ಲ ಆ ಸಪ್ಲೈ ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳಲು ಕಾರಣವಾಗುತ್ತದೆ ಎಂದು ನಕ್ಸ್ರವರು ಭಾವಿಸುತ್ತಾನೆ. ಅಂದ್ರೆ ನಾವು ವಸ್ತುಗಳು ಏನು ಸಪ್ಲೈ ಮಾಡ್ತೇವಲ್ಲ, ಉತ್ಪಾದನೆ ಮಾಡಿ ನಾವು ಏನು ಮಾರುಕಟ್ಟೆಗೆ ಸಪ್ಲೈ ಮಾಡ್ತೇವಲ್ಲ, ನಾವು ಪೂರೈಕೆ ಮಾಡಿರುವಂಥ ವಸ್ತು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ತದೆ ಎಂಬ ಒಂದು ಭಾವನೆಯನ್ನು ಕೂಡ ಈ ನಕ್ಸ್ರವರು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಹೀಗಾಗಿ ಸಮತೋಲನ ಬೆಳವಣಿಗೆಯ ಪ್ರತಿಪಾದಕ ರಾಗ್ನರ್ ನಕ್ಸ್ರವರ ಪ್ರಕಾರ ಹಿಂದುಳಿದ ಆರ್ಥಿಕತೆಗಳ ಬಹುಮುಖ್ಯ ಸಮಸ್ಯೆ ಅಂತಂದರೆ ಅದು ಬಡತನದ ವಿಷಮವೃತ್ತ ಅಸ್ತಿತ್ವ ಆಗಿದೆ. ಈಗ ಯಾಕೆ ಹಿಂದೂ ದೇಶಗಳು ಯಾಕೆ ಸಮತೋಲನ ಬೆಳವಣಿಗೆಯನ್ನು ಸಾಧಿಸಲು ಸಾಧ್ಯ ಆಗಿಲ್ಲ ಅಂತಂದ್ರೆ ಆ ದೇಶದಲ್ಲಿ ಕಾಡುತ್ತಿರುವಂಥ ಪ್ರಮುಖ ಸಮಸ್ಯೆ ಯಾವುದು ಅಂತೇಳಿ ನಕ್ಸ್ರವರು ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಸಮಸ್ಯೆ ಯಾವುದು? ಬಡತನದ ವಿಷವೃತ್ತ. ಅದು ಭಾಳ ಸಮತೋಲನ ಬೆಳವಣಿಗೆ ಅಡೆತಡೆ ಉಂಟಾಗಿದೆ. ಹೀಗಾಗಿ ಅದನ್ನು ನಿವಾರಿಸಬೇಕಾದರೆ
ವೈವಿಧ್ಯಪೂರ್ಣ ಕೈಗಾರಿಕೆಗಳಲ್ಲಿ ನೋಡಿ ಒಂದೇ ಅಲ್ಲ ವೈವಿಧ್ಯಪೂರ್ಣ ಅಂದರೆ ವಿವಿಧ ಕೈಗಾರಿಕೆಗಳಲ್ಲಿ ಬಂಡವಾಳದ ಬಳಕೆಯಾಗಬೇಕೆಂದು ನಕ್ಸಲರು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ವೈವಿಧ್ಯಮಯವಾಗಿ ವೈವಿಧ್ಯಪೂರ್ಣವಾಗಿ ವಿವಿಧ ಕೈಗಾರಿಕೆಗಳಲ್ಲಿ ಏಕಕಾಲಿಕವಾಗಿ ಬಂಡವಾಳವನ್ನು ಹೂಡಿಕೆ ಮಾಡುವುದರ ಮೂಲಕ ನಾವು ಬಡತನದ ವಿಷಮ ವೃತ್ತವನ್ನು ನಿವಾರಣೆ ಮಾಡಬಹುದು ಮತ್ತು ಆರ್ಥಿಕತೆಯೊಳಗೆ ಸಮತೋಲನ ಬೆಳವಣಿಗೆಯನ್ನು ಸಾಧಿಸಲು ಸಾಧ್ಯ ಆಗ್ತದೆ ಎಂಬುದು ವಾಗ್ನರ್ ನಕ್ಸಲರ ಒಂದು ಪ್ರತಿಪಾದನೆ ಆಗಿದೆ. ಇನ್ನೊಂದು ಪ್ರತಿಪಾದನೆ ಆರ್ಥರ್ ಲೂಯಿಸನ ಪ್ರತಿಪಾದನೆಯನ್ನು ತಿಳಿದುಕೊಳ್ಳೋಣ. 1955ರಲ್ಲಿ ಲೂಯಿಸ್ ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಸಮತೋಲನ ಬೆಳವಣಿಗೆಯ ತಂತ್ರವನ್ನು ಪ್ರತಿಪಾದನೆಯನ್ನು ಮಾಡಿದ್ದಾನೆ. ಅವನ ಪ್ರಕಾರ ಸಮತೋಲನ ಬೆಳವಣಿಗೆ ಅಂತಂದ್ರೆ ಕೃಷಿ ಮತ್ತು ಕೈಗಾರಿಕೆಯಲ್ಲಿ ಏಕಕಾಲಿಕವಾಗಿ ಅಭಿವೃದ್ಧಿಗೊಳ್ಳಬೇಕು, ಭೌತಿಕ ಮತ್ತು ಮಾನವ ಬಂಡವಾಳದಲ್ಲಿ ಸಮತೋಲನವನ್ನು ಸಾಧಿಸಬೇಕು, ಆಯಾತ ಮತ್ತು ನಿರ್ಯಾತ ಅಂದರೆ ಆಮದು ಮತ್ತು ರಫ್ತು ಅಂತ ಏನು ಕರಿತೀವಲ್ಲ ಈ ಮುಂತಾದವುಗಳ ನಡುವೆ ಸಮತೋಲನ ಸಾಧ್ಯತವಾಗುವಂತೆ ಆರ್ಥಿಕತೆಯ ಎಲ್ಲ ಕ್ಷೇತ್ರಗಳ ಏಕಕಾಲದಲ್ಲಿ ಸಂವಾದಯುತವಾಗಿ ಬೆಳವಣಿಗೆ ಸಾಧಿಸಬೇಕಾಗುತ್ತದೆ ಎಂಬುದು ಲೂಯಿಸನ ಒಂದು ಪ್ರತಿಪಾದನೆ ಆಗಿದೆ. ಹೀಗಾಗಿ ಸಮತೋಲನ ಬೆಳವಣಿಗೆ ಎಂದರೆ ಎಲ್ಲ ಕ್ಷೇತ್ರಗಳ ಏಕಕಾಲದ ಸಂವಾದಯುತವಾದ ಬೆಳವಣಿಗೆ ಅಲ್ಲ, ಅದು ಸುತ್ತಲಿತ ಮತ್ತು ಸಮತೋಲನ ಬೆಳವಣಿಗೆ ಎಂದರೆ ವಿವಿಧ ಕ್ಷೇತ್ರಗಳ ಬೇಡಿಕೆಯ ಬೆಳವಣಿಗೆಯಿಂದ ನಿರ್ಧಾರವಾಗುವ ಅನುಪಾತೀಯ ಬೆಳವಣಿಗೆ ಎಂದರ್ಥ ಎಂಬ ಒಂದು ವ್ಯಾಖ್ಯವನ್ನು ಯಾರು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅಂತಂದ್ರೆ ಲೂಯಿಸನು ಕೊಡುವಂಥ ಕೆಲಸವನ್ನು ಮಾಡುತ್ತಾನೆ. ಇಷ್ಟೆಲ್ಲ ಆದ ವಿದ್ಯಾರ್ಥಿಗಳೇ ಈ ಸಮತೋಲನ ಬೆಳವಣಿಗೆ ಸಿದ್ಧಾಂತದ ಷರತ್ತುಗಳು ಏನು ಅಥವಾ ನಿರ್ಧಾರಕಗಳು ಏನು ಎಂಬುದನ್ನು ನಾವು ಚರ್ಚೆಯನ್ನು ಮಾಡೋಣ. ಇವು ಕೂಡ ತುಂಬ ಈಸಿಯಾಗಿದ್ದಾವೆ, ಅವುಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಒಂದನೇ ಷರತ್ತು ದೊಡ್ಡ ಪ್ರಮಾಣದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡ್ಕೋಬೇಕು. ಆರ್ಥಿಕತೆಯೊಳಗೆ ಏನು ಬರ್ತಾವಲ್ಲ ಏನು ಕ್ಷೇತ್ರಗಳು ಬರ್ತಾವೋ ಆ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡುವುದರ ಮೂಲಕ ಸಮತೋಲನ ಬೆಳವಣಿಗೆಯನ್ನು ಸಾಧಿಸಬಹುದು. ಎರಡನೇದು ಸಂಪನ್ಮೂಲಗಳಿಂದ ನಿಯುಕ್ತಿಯನ್ನು ಗಳಿಸುವುದು. ಏನು ಸಂಪನ್ಮೂಲಗಳು ಏನಿರ್ತಾವಲ್ಲ ಅವುಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವುದರ ಮೂಲಕ ಸಮತೋಲನ ಬೆಳವಣಿಗೆಯನ್ನು ಸಾಧಿಸಬಹುದು. ಇನ್ನೊಂದು ಏನಂತಂದ್ರೆ ನಿರ್ಧರಿಸುವಂಥ ಅಥವಾ ಷರತ್ತು ಏನಂತಂದ್ರೆ ಸರ್ಕಾರದ ಹಸ್ತಕ್ಷೇಪದ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಸರ್ಕಾರ ಏನು ಮಾಡಬೇಕಂತಂದ್ರೆ ದೇಶದಲ್ಲಿ ಶಾಂತಿ, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಅಷ್ಟೇ ಅಲ್ಲದೆ ಟ್ಯಾಕ್ಸು, ಸಾರ್ವಜನಿಕ ಸಾಲ, ಕೊರತೆ ಧನ ವಿನಿಯೋಗದ ಮೂಲಕ ಸಂಪನ್ಮೂಲ ಸಂಚಯನವನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ. ನೆಕ್ಸ್ಟ್ ದೇಶೀಯ ಹೂಡಿಕೆಗಳನ್ನು ಬೃಹತ್ ಬಂಡವಾಳದ ಪೂರೈಕೆ ಮತ್ತು ಪರಿಹಾರಾತ್ಮಕ ವೆಚ್ಚಗಳ ಮೂಲಕ ಹೆಚ್ಚಿಸುವಂಥ ಕಾರ್ಯವನ್ನು ಸರ್ಕಾರ ಮಾಡಬೇಕಾಗ್ತದೆ. ನೆಕ್ಸ್ಟ್ ವಿತ್ತ ಅಥವಾ ಖಜಾನೆ ಮತ್ತು ಇತರೆ ನೀತಿಗಳ ಮೂಲಕ ಆರ್ಥಿಕತೆಯನ್ನು ನಿಯಂತ್ರಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗುತ್ತದೆ. ಮತ್ತು ವ್ಯಾಪಾರ ಮತ್ತು ವಿದೇಶಿ ನೀತಿಗಳ ಮೂಲಕ ಅಂತಾರಾಷ್ಟ್ರೀಯ ಸಹಕಾರವನ್ನು ಪಡೆದುಕೊಳ್ಳುವುದು ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ. ಈ ಕೆಲಸವನ್ನು ಸರ್ಕಾರ ಮಾಡುವುದರ ಮೂಲಕ ಆರ್ಥಿಕತೆಯೊಳಗೆ ಸಮತೋಲನ ಬೆಳವಣಿಗೆಗೆ ಉತ್ತೇಜನವನ್ನು ಕೊಡಬಹುದು ಎಂಬುದು ಈ ಸಿದ್ಧಾಂತದ ಮತ್ತೊಂದು ಷರತ್ತು ಆಗಿದೆ. ನಾಲ್ಕನೆಯ ಷರತ್ತು ಆರ್ಥಿಕ ಯೋಜನೆಗಳ ಬಗ್ಗೆ ಇದು ಷರತ್ತನ್ನು ಕೊಟ್ಟಿದೆ. ಯಾಕಂತಂದರೆ ವಿವಿಧ ಕ್ಷೇತ್ರಗಳಿಗೆ ವಿತ್ತೀಯ ಮತ್ತು ಹಣಕಾಸಿನ ಗುರಿಯನ್ನು ನಿಗದಿಗೊಳಿಸುವಂಥ ಕೆಲಸವನ್ನು ಈ ಆರ್ಥಿಕ ಯೋಜನೆ ಮಾಡುತ್ತದೆ. ಸೆಕೆಂಡ್ ಸಂಪನ್ಮೂಲಗಳನ್ನು ಆದರ್ಶ ರೀತಿಯಲ್ಲಿ ನಿಯುಕ್ತಿಗೊಳಿಸುವುದು ಮತ್ತು ವಿತರಿಸಲು ಈ ಆರ್ಥಿಕ ಯೋಜನೆಗಳಿಂದ ಸಾಧ್ಯ ಆಗುತ್ತದೆ. ಮತ್ತು ಈ ಕೃಷಿ ಮತ್ತು ಕೈಗಾರಿಕೆ, ಮಾನವ ಮತ್ತು ಭೌತಿಕ ಬಂಡವಾಳ, ಆಂತರಿಕ ಮತ್ತು ಬಾಹ್ಯ ವ್ಯಾಪಾರಗಳ ನಡುವೆ ಸಮನ್ವಯ ಸಾಧಿಸಲು ಸಾಧ್ಯವಾಗುತ್ತದೆ. ಯಾವುದರ ಮೂಲಕ? ಆರ್ಥಿಕ ಯೋಜನೆಗಳ ಮೂಲಕ. 4 ಸರ್ಕಾರದ ಸಮಸ್ತ ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಿ
ಬೆಳವಣಿಗೆಯನ್ನು ಸೌಹಾರ್ದಯುತವಾಗಿಸುವುದು ಯಾವುದರ ಮೂಲಕ ಸಾಧ್ಯವಾಗುತ್ತದೆ? ಈ ಆರ್ಥಿಕ ಯೋಜನೆಗಳ ಮೂಲಕ ಸಾಧ್ಯ ಆಗ್ತದೆ ಎಂಬುದು ಇದು 4ನೆಯ ಷರತ್ತು ಆಗಿದೆ. ಇಷ್ಟೆಲ್ಲ ಷರತ್ತುಗಳಾದಮೇಲೆ ಈ ಸಮತೋಲನ ಬೆಳವಣಿಗೆ ಸಿದ್ಧಾಂತದ ಪ್ರಯೋಜನಗಳು ಏನು ಅಂದ್ರೆ, ಈ ಏಕಕಾಲಿಕವಾಗಿ ಆರ್ಥಿಕತೆಯೊಳಗೆ ಏನು ವಲಯಗಳು ಬರ್ತಾವಲ್ಲ, ಆ ಎಲ್ಲ ವಲಯಗಳಲ್ಲಿ ಏಕಕಾಲಿಕವಾಗಿ ನಾವು ಬಂಡವಾಳವನ್ನು ಹೂಡಿಕೆ ಮಾಡುವುದರ ಮೂಲಕ ಸಮತೋಲನ ಬೆಳವಣಿಗೆಯನ್ನು ಸಾಧಿಸಿದಾಗ ನಮಗೇನು ಪ್ರಯೋಜನ ಆಗ್ತದೆ ಎಂಬುದರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಈ ಸಮತೋಲನ ಬೆಳವಣಿಗೆಯನ್ನು ನಾವು ಸಾಧಿಸಿದ್ದೇ ಆದರೆ, ಅದರಲ್ಲಿ ನಾವು 100% ಏನಾದರೂ ಯಶಸ್ವಿ ಸಾಧಿಸಿದ್ದೇ ಆದರೆ ನಮಗೇನು ಲಾಭ ಅಂತಂದ್ರೆ, ಯಾವ ಹಿಂದುಳಿದ ಪ್ರದೇಶಗಳಿರ್ತಾವಲ್ಲ ಆ ಎಲ್ಲ ಪ್ರದೇಶಗಳ ಪ್ರಾದೇಶಿಕ ಅಭಿವೃದ್ಧಿ ಉಂಟಾಗುತ್ತದೆ. ಅಷ್ಟೇ ಅಲ್ಲದೆ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡ್ಬೋದು ಮತ್ತು ಶ್ರಮ ವಿಭಜನೆ ಮಾಡ್ಬೋದು. ವಿಭಜನೆ ಅಂತಂದರೆ ಸೇರೋದಲ್ಲ, ಶ್ರಮಿಕರ ಒಂದು ದಕ್ಷತೆ ಮಟ್ಟವನ್ನು ಕೌಶಲ್ಯತೆಯನ್ನು ಹೆಚ್ಚಿಸುವಂಥ ಕೆಲಸ, ಅದಕ್ಕೆ ನಾವು ಶ್ರಮ ವಿಭಜನೆ ಅಂತ ಕರಿತೀವಿ. ಶ್ರಮವನ್ನು ವಿಭಜನೆ ಮಾಡ್ಬೋದು ಮತ್ತು ವೈಶಿಷ್ಟ್ಯವನ್ನು ಗೊಳಿಸಲು ಸಾಧ್ಯ ಆಗ್ತದೆ. ಮತ್ತು ಇನ್ನು ಬೇಡಿಕೆ ಭಾಗ ಮತ್ತು ಪೂರೈಕೆ ಭಾಗ ಎರಡರಲ್ಲಿ ಕೂಡ ಸಮತೋಲನವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. 6th ಒನ್, ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳವನ್ನು ನಿರ್ಮಾಣ ಮಾಡಲಾಗ್ತದೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ, ನಾವು ಶಿಕ್ಷಣ ಆಗ್ಬೋದು, ರಸ್ತೆಗಳಾಗ್ಬೋದು, ಮೂಲಭೂತ ಸೌಕರ್ಯ, ಅವಕ್ಕೆ ನಾವು ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಂತ ಕರಿತೀವಿ. ಇಂಥವುಗಳನ್ನು ನಿರ್ಮಿಸಲು ಇದು ಸಹಾಯವನ್ನು ಮಾಡಿಕೊಡ್ತದೆ. 7ನೇದು, ಆರ್ಥಿಕತೆ ಒಳಗೆ ಹೊಸ ಹೊಸ ಆವಿಷ್ಕಾರ ಮತ್ತು ಸಂಶೋಧನೆಗಳನ್ನು ಕೈಗೊಳ್ಳಲು ಈ ಸಮತೋಲನ ಬೆಳವಣಿಗೆ ಮೂಲಕ ನಮಗೆ ಅನುಕೂಲಕರವನ್ನು ಮಾಡಿಕೊಡುತ್ತದೆ. ಹೀಗಾಗಿ ಈ ಸಮತೋಲನ ಬೆಳವಣಿಗೆ ಒಂದು ಸಾರಾಂಶವನ್ನು ಅಥವಾ ಅರ್ಥವನ್ನು ನಾವು ಅರ್ಥೈಸಿಕೊಂಡಿದ್ದೇ ಆದರೆ, ಅಥವಾ ಆರ್ಥಿಕತೆಯನ್ನು ನಾವು ಬಳಕೆ ಮಾಡಿಕೊಂಡಿದ್ದೇ ಆದರೆ ಇಷ್ಟು ಪ್ರಯೋಜನಗಳನ್ನು ನಾವೇನು ಮಾಡ್ಬೋದು, ಇದರ ಮೂಲಕ ಪಡೆದುಕೊಳ್ಳಬಹುದು. ಪ್ರಯೋಜನಗಳಾದಮೇಲೆ ಈ ಸಿದ್ಧಾಂತ ಟೀಕೆ ಬಗ್ಗೆ ಗಮನಿಸೋಣ. ಅವು ಕೂಡ ಭಾಳ ಈಸಿಯಾಗಿದ್ದಾವೆ. 1ನೇ ಟೀಕೆ, ಬಂಡವಾಳದ ಕೊರತೆ ಎದ್ದು ಕಾಣ್ತಾ ಇದೆ. 2ನೇದು, ಉತ್ಪಾದನಾ ವೆಚ್ಚದ ಹೆಚ್ಚಳ ಕೂಡ ಇದೆ. ಅಸ್ತಿತ್ವದಲ್ಲಿರುವಂಥ ಕೈಗಾರಿಕೆಗಳನ್ನು ಅವಗಣನೆ ಮಾಡಲಾಗಿದೆ. ಸಂಪನ್ಮೂಲಗಳ ಕೊರತೆ ಇದೆ. ಮಿತಿಮೀರಿಯಾಗಿ ಹೆಚ್ಚುತ್ತಿರುವಂಥ ಜನಸಂಖ್ಯೆ ಸಮಸ್ಯೆ ಇದೆ. ಯೋಜನೆಗಳನ್ನು ಗಣನೆಗೆ ತೆಗೆದುಕೊಳ್ಳುವುದು ಅವಗಣನೆ ಮಾಡಲಾಗಿದೆ. ಆರ್ಥಿಕತೆಯಲ್ಲಿ ಹಣದುಬ್ಬರಕಾರಿ ಆಗಿ ಕಂಡುಬರುತ್ತದೆ. ಇದಕ್ಕೆ ಯಾವುದೇ ತೆರನಾಗಿ ಇತಿಹಾಸದ ಸಮರ್ಥನೆ ಇಲ್ಲ. 9, ಆರ್ಥಿಕ ಯೋಜನೆ ನಿರ್ಲಕ್ಷ್ಯವನ್ನು ಮಾಡಲಾಗಿದೆ. 10, ಇದು ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹೆಚ್ಚಾಗಿ ಅನ್ವಯವಾಗುತ್ತದೆ. ನಮ್ಮಂಥ ದೇಶಕ್ಕೆ ಅನ್ವಯವಾಗುವುದರ ಬದಲಿಗೆ ಏನು ಡೆವಲಪ್ಮೆಂಟ್ ಕಂಟ್ರಿ ಇರ್ತಾವಲ್ಲ ಅಂಥ ದೇಶಗಳಿಗೆ ಅನ್ವಯ ಆಗ್ತದೆ ಎಂಬುದಾಗಿ ಪ್ರಮುಖವಾಗಿ 10 ಟೀಕೆಗಳನ್ನು ನಾವಿಲ್ಲಿ ಆ ಸಿದ್ಧಾಂತಕ್ಕೆ ಮಾಡಬಹುದು. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ, ಸಮತೋಲನ ಬೆಳವಣಿಗೆ ಸಿದ್ಧಾಂತ ಅಂದ್ರೇನು, ಅದರ ಪ್ರತಿಪಾದಕರು ಯಾರು, ಅದರಲ್ಲಿ ಬರುವಂಥ ಪ್ರಮುಖ ಅಂಶಗಳು ಯಾವುವು ಮತ್ತು ನಿರ್ಧರಿಸುವಂಥ ಷರತ್ತುಗಳು ಯಾವುವು, ಅದರಿಂದ ಆಗುವಂಥ ಪ್ರಯೋಜನ ಮತ್ತು ಟೀಕೆಗಳ ಬಗ್ಗೆ ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಮುಂದಿನ ತರಗತಿಯೊಳಗೆ ಅಸಮತೋಲನ ಬೆಳವಣಿಗೆ ಸಿದ್ಧಾಂತ ಬಗ್ಗೆ ನಿಮಗೆ ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಓಕೆನಾ? ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.